ನಮಸ್ಕಾರ ಅಂಕಲ್. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೀತಿಪ್ರದಾಯ ಜ್ಞಾನಪ್ರದಾಯ ವಿದಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತ್ತತಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಬರಲಿಕ್ಕೆ ಮುಂಚೆ ಹೋದ ವಾರ ನೀವು ಒಂದು ವಿಷಯ ಕೇಳಿರಲ್ಲ, ಅದಕ್ಕೆ ಸ್ವಲ್ಪ ನೀವು ಗಮನದಿಂದ ಕೇಳ್ಬೇಕು. ಅದಕ್ಕೆಂದ್ರೆ ಇದು ತುಂಬಾ ಮುಖ್ಯವಾದ ವಿಷಯ. ಏನಂದ್ರೆ, ನೀವು ಜನ್ಮಾದ್ಯಶಯದ ಶೈವರ ಇರ್ತಕ್ಕಂಥ ಅವರು ಶಿವ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರಲ್ಲ, ಹಂಗಂತ ಹೇಳ ವೇಳೆ ನೀವು ಒಂದು ಮಾತು ಕೇಳಿರಿ. ಏನು ಅಂತಂದ್ರೆ, ಜನ್ಮಾದ್ಯಶಯತ ಓಂತ 2ನೇ ಸೂತ್ರದಲ್ಲೂ ಈ ಪತ್ಯು ಅಸಾಮಂಜಸ್ಯಾತ್ವಂ ಎಂಬುದಾಗಿ ಬರ್ತಕ್ಕಂಥದ್ದು ಪಶುಪತಿಯ ಇರ್ತಕ್ಕಂಥ ಜಗಜ್ಜನ್ಮಾಧಿಕರ್ತ ಅಲ್ಲ ಹಂಗಂತೆಲ್ಲ ಹೇಳಿದ್ದಾರಲ್ಲ. ಆದ ಕಾರಣ ಹೆಂಗೆ ಬಂದು ಅವರು ಹೇಳ್ತಾರೆ ಅಂತ ಒಂದು ಮಾತು ಕೇಳಿರಿ. ಇದು ತುಂಬಾ ಫಂಡಮೆಂಟಲ್. ಅದಕ್ಕೋಸ್ಕರ ಹೇಳ್ತಾನೆ. ಇದಕ್ಕೆಂದ್ರೆ ಶ್ರುತಿಯ ಬ್ರಹ್ಮಸೂತ್ರಗಳ ಇರ್ತಕ್ಕಂಥದ್ದು ಒಂದು ಜನ್ಮದಲ್ಲಿ ಮುಗಿಲಾರ್ದು. ಅದಕ್ಕೋಸ್ಕರ ಹೇಳ್ತಾನೆ. ಇದಕ್ಕೆಂದ್ರೆ ಇಲ್ಲಿ ಶ್ರುತ್ಯರ್ಥ ನಿರ್ಣಾಯಕ ನ್ಯಾಯ ಗ್ರಥನಾತ್ಮಕತ್ವಂ ಬ್ರಹ್ಮಮೀಮಾಂಸಾ ಶಾಸ್ತ್ರಸ್ಯ ಲಕ್ಷಣ ಅಂತ. ಬ್ರಹ್ಮಸೂತ್ರಗಳ ರಕ್ಷಣೆ ಏನು ಅಂದ್ರೆ, ಶ್ರುತಿಲಿ ಹೇಳಿರ್ತಕ್ಕಂಥ ಅರ್ಥವಾಗಿರ್ತಕ್ಕಂಥದ್ದನ್ನ ನ್ಯಾಯ ಹೇಳಿ ಅದನ್ನ ನಿರ್ಣಯ ಮಾಡಿ ತೀರ್ಮಾನ ಮಾಡಿ ಕೊಡ್ತಕ್ಕಂಥದ್ದಕ್ಕೆ ತಾನೇ ಬ್ರಹ್ಮಸೂತ್ರಗಳ ಇರ್ತಕ್ಕಂಥದ್ದು ಬ್ರಹ್ಮಮೀಮಾಂಸಾ ಶಾಸ್ತ್ರದ ಲಕ್ಷಣ. ಇದರಲ್ಲಿ ನೀವು ನೋಡಿರಿ ಅಂತಂದ್ರೆ, ಈ ಅದ್ವೈತ ವಿಶಿಷ್ಟಾದ್ವೈತ ದ್ವೈತದಲ್ಲಿ ಎಲ್ಲಿವೆ ನಾವೊಂದು ಶ್ರುತಿಯನ್ನ ತಗೊಂಡು ಇದನ್ನ ಹೇಳಿರ್ತಕ್ಕಂಥದ್ದು ತೀರ್ಮಾನ ಮಾಡ್ಲಿಕ್ಕೆ ತಾನು ಬಂದಿದೆ ಈ ಸೂತ್ರ ಅಂತ ಹೇಳಿದ್ರೆ, ನಾವು ಚಾಂದೋಗ್ಯ ಉಪನಿಷತ್ ತಗೊಂಡ್ರೆ ಅವ್ರು ಬೃಹದಾರಣ್ಯಕ ಉಪನಿಷತ್ ತಗೊಂಡ್ರು. ಯಾಕೆ ಅಂದ್ರೆ, ಇದಕ್ಕೆ ನಾನು ಬಂದು 2 ವರ್ಷ ಬಿಡಿದಾಗ ಸಭೆ ಹಾಕಿದ್ದೇನು ಅಂತಂದ್ರೆ, ಈ ಗುಹಾಧಿಕರಣ ಒಂದು ತಗೊಂಡ್ರಿ ಅಂತಂದ್ರೆ ಒಂದು 5 ನಿಮಿಷ ಇದೆ ಕೇಳ್ರಿ. ಇದು ತುಂಬಾ ಮುಖ್ಯ. ಗುಹಾಧಿಕರಣ ಕೇಳಿರಿ ಅಂತಂದ್ರೆ, ಅಲ್ಲಿ ಋತಂಪಿ ಬಂತವು ಸುಹೃದಸ್ಯ ಲೋಕೆ ಗುಹಾಂ ಪ್ರವಿಷ್ಟವು ಪರಮೇ ಪರಾರ್ಧೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಿಯೋ ಏಚ ತ್ರಿನಾಚಿಕೇತಾ ಅಂತ ಕಾಟಕ ಉಪನಿಷತ್ ವಾಕ್ಯವಾಗಿರ್ತಕ್ಕಂಥದ್ದು 3 ಜನವು ಇದು ತಗೊಂಡಿದ್ದಾರೆ. 3 ಆಚಾರ್ಯರು ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ತಗೊಂಡಿದ್ದಾರೆ ಅಂತ. ಆಗ ಏನಾಯ್ತು, ಶ್ರುತಿಯ ಇರ್ತಕ್ಕಂಥದ್ದು ಕಾಮನ್ ಆಯ್ತು, 3 ಜನಕ್ಕೂ ಕನ್ಕರೆಂಟು. ಸೂತ್ರ ಇರ್ತಕ್ಕಂಥದ್ದು ಗುಹಾಂ ಪ್ರವಿಷ್ಟವು ಆತ್ಮಾನವಿ ತದ್ದರ್ಶನಾಥ್ ಅಂತ ಅದು ಕಾಮನ್. ಆದ್ರೆ 3 ತಗೊಂಡಿರ್ತಕ್ಕಂಥ 3 ಜನವು ತಗೊಂಡಿರ್ತಕ್ಕಂಥ ಪೂರ್ವ ಪಕ್ಷವೂ ಬೇರೆ, 3 ಜನವು ಮಾಡ್ತಕ್ಕಂಥ ಸಿದ್ಧಾಂತವೂ ಬೇರೆ. ಇದು ತನ್ನ ರಿಮಾರ್ಕಬಲ್ ಬ್ಯೂಟಿ. ಈಗ ಏನ್ ಮಾಡ್ಬೇಕು ಅಂದ್ರೆ, ನೀವು ತಗೊಂಡು ನೀವು ಬಾಕಿ ಯಾಕೆ ಇದಕ್ಕೆ ಹೇಳ್ತೇನೆ ಅಂದ್ರೆ, ಪತ್ಯು ಅಸಾಮಂಜಸ್ಯ ತಗೊಂಬಲಿ ತಂದು ಮುಗಿಸ್ತೇನೆ ನಿಮಗೆ. ಇದಕ್ಕೆಂದ್ರೆ ಉಳಿದ ಇದರಲ್ಲಿ ಬಂದು ಇದು ತಗೊಂಡಿದ್ದೀರಲ್ಲ, ಇದರಲ್ಲಿ ಪೂರ್ವ ಪಕ್ಷವಾಗಿರ್ತಕ್ಕಂಥದ್ದು ನೀವು ಮಾಡಿದ್ದು ತಪ್ಪು, ಸಿದ್ಧಾಂತವಾಗಿರ್ತಕ್ಕಂಥ ತಪ್ಪು ಅಂತ ನಾವು ಹೇಳ್ಬಹುದು. ಬಿಕಾಸ್ ದೇ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದಿ ಸೇಮ್ ಕಾಟಕ ಉಪನಿಷತ್ ಆಲ್ ದಿ 3. ಈ ಪತ್ಯು ಅಸಾಮಂಜಸ್ಯ ತಗೊಂಬದಲ್ಲಿ ನೀವು ನೋಡಿರಿ ಅಂತಂದ್ರೆ, ನಾ ಹೇಳಿರ್ತಕ್ಕಂಥದ್ದು ಕೊನೆಯ ಆರ್ಗ್ಯುಮೆಂಟ್. ವೇದ ಸೂತ್ರಿಯೋ ವಿರೋಧೇತು ಗುಣೇತು ಅನ್ಯಾಯ ಕಲ್ಪನಾ ಅಂತ ಹೇಳ್ತಕ್ಕಂಥದ್ದು ಬೇರೆ. ಅದು ಲಾಸ್ಟ್. ಅದಕ್ಕೆ ಮುಂಚೆ ಇದಿಲ್ಲಿ ಅವರು ತಗೊಂಡಿರ್ತಕ್ಕಂಥದ್ದು ಏನು ಅಂದ್ರೆ, ಅದ್ವೈತ ಸಿದ್ಧಾಂತದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮನ ಇರ್ತಕ್ಕಂಥವನ್ನ ನಿಮಿತ್ತ ಕಾರಣ ಅಂತಂಬುದಾಗಿ ಹೇಳ್ತಾ ಇದ್ದಾರೆ ವೈಶೇಷಿಕರು ನೈಯಾಯಿಕರು. ಅದು ತಪ್ಪು. ಅದು ಹೇಳಿದ್ರೆ ಅವನಿಗೆ ವೈಷಮ್ಯ ನೈರ್ಗಣ್ಯವ ಇರ್ತಕ್ಕಂಥ ದೋಷ ಬರುತ್ತೆ. ಆದ ಕಾರಣ ಬ್ರಹ್ಮನ ಇರ್ತಕ್ಕಂಥವನು ಉಪಾದಾನ ಕಾರಣವೂ ಆಗುತ್ತಾನ, ಬ್ರಹ್ಮ ಇರ್ತಕ್ಕಂಥವನು ನಿಮಿತ್ತ ಕಾರಣವೂ ಆಗುತ್ತಾನ ಎಂಬುದಕ್ಕೋಸ್ಕರವಾಗಿ ಈ ಪತಿಯು ಅಸಾಮಂಜಸ್ಯ ಆದ್ದು ತಮ್ಮ ಸೂತ್ರವಾಗಿರ್ತಕ್ಕಂಥದ್ದು ಬಂದಿದೆ ಅಂತ ತಗೊಂಡು, ಅದಲ್ಲಿ ಸಿದ್ಧಾಂತ ಮಾಡುವ ಕಾಲದಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ ಇರ್ತಕ್ಕಂಥ ಒಂದು ವಾಕ್ಯನ ತಗೊಂಡು ಸಿದ್ಧಾಂತ ಮಾಡಿದ್ದಾರೆ. ನಾ ಇದು ಅದರ ಮೇಲಾರ್ಥ ನಿಮಗೆ ಹೇಳ್ತೇನೆ. ಇದಕ್ಕೆಂದ್ರೆ, ಈಗ ನೀವು ಅವರ ಹತ್ರ ಹೇಳಿರಿ ಅಂದ್ರೆ, ನೀವು ಪಶುಪತಿ ಜಗಜ್ಜನ್ಮಾಧಿಕರ್ತ ನ ಅಸಾಮಂಜಸ್ಯ ಅಂತ ನಾವು ಹೇಳಿರೆ, ಇದು ಪಶುಪತಿಯ ಇರ್ತಕ್ಕಂಥ ಜಗಜ್ಜನ್ಮಾಧಿಕರ್ತ ಅಲ್ಲ ಅಂತ ಹೇಳಕ್ ಬಂದ ಸೂತ್ರವೇ ಅಲ್ಲ. ಬ್ರಹ್ಮನ ಇರ್ತಕ್ಕಂಥ ನಿಮಿತ್ತ ಕಾರಣ ಉಪಾದಾನ ಕಾರಣ ಎರಡೂ ಇರೋ ವೇಳೆ ಬರೀ ನಿಮಿತ್ತ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಅದು ತಪ್ಪು. ಅದನ್ನ ಖಂಡನ ಮಾಡ್ಲಕ್ ತಾನೆ ಇದು ಬಂದಿದೆ ಅಂತಂಬತ್ತಾನೆ ಮಧು. ಅರ್ಥ ಆಯ್ತಾ? ಅದ್ವೈತ ಭಾಷ್ಯ. ಇದ್ರ ಮೇಲೆ ನಾನು ಒಂದು ಸಂದೇಹ ಕೇಳಿದೆ.
ಅದಕ್ಕೆ ಅದ್ವೈತ ಪಂಡಿತರು ಇನ್ನೂ ಉತ್ತರ ಕೊಡಲ್ಲ. ಎದಕ್ಕೆ ಅಂದ್ರೆ ವಿಶಿಷ್ಟಾದ್ವೈತ ಅಂತಂಬದು ಪರಿಣಾಮವಾದ, ಅದ್ವೈತ ಅಂಬದು ವಿವರ್ತವಾದ. ಲಾ ಆಫ್ ಅಪಿಯರೆನ್ಸ್, ಅದು ಲಾ ಆಫ್ ಟ್ರಾನ್ಸ್ಫಾರ್ಮೇಶನ್. ಆಗ ವಿಶಿಷ್ಟಾದ್ವೈತದಲ್ಲಿ ಬ್ರಹ್ಮನ ಇರ್ತಕ್ಕಂಥ ಬಂದು ನಿಮಿತ್ತ ಕಾರಣವೂ ಆಗ್ತಾನ, ಉಪಾದಾನ ಕಾರಣವೂ ಆಗ್ತಾನ ಅಂತ ವಿಶಿಷ್ಟಾದ್ವೈತಗಳನ್ನ ಖಂಡನ ಮಾಡಿ ವಿವರ್ತವಾದವನ್ನು ಸಮರ್ಥನೆ ಮಾಡುವ ಕಾಲದಲ್ಲಿ ಬ್ರಹ್ಮನಿಗೆ ಉಪಾದಾನ ಕಾರಣ ಹೇಳ್ತಾ ಇದ್ದಿಲ್ಲ, ಆಗ ವಿಕಾರ ಎಲ್ಲ ಬರ್ತಲ್ಲ ಹಂಗೆ ಅಂತ ಹೇಳಿರಲ್ಲ. ಆಗ ಇಲ್ಲಿ ಮಾಡಿರ್ತಕ್ಕಂಥ ಸಿದ್ಧಾಂತಕ್ಕೆ ಏನ್ ಗತಿ ಅಂತ ಕೇಳಿದೆ. ಪತಿಯು ಅಸಾಮಂಜಸ್ಯ ತುಂಬ ಅದಲ್ಲಿ ನೀವೇನ್ ಮಾಡಿದ್ದೀರಿ, ಬ್ರಹ್ಮನ ಇರ್ತಕ್ಕಂಥ ನಿಪಾದ ಕಾರಣವೂ ಆಗ್ತಾನ, ನಿಮಿತ್ತ ಕಾರಣವು ಅಂತ ಆಗ್ತಾನ ಅಂತ ಹೇಳ್ತಾನೆ. ಆಗ ಹೇಳ್ದಾಗ ಇದು ನಿಮ್ಮ ಸಿದ್ಧಾಂತ ಆಯ್ತು ಅಂತಂದ್ರೆ ನೀವು ಹೆಂಗ್ ಬಂದು ವಿಶಿಷ್ಟಾದ್ವೈತನ ಕಂಡೆ. ಇಟ್ ಈಸ್ ಎ ಮ್ಯಾಟರ್ ಬಿಟ್ವೀನ್ ವಿಶಿಷ್ಟಾದ್ವೈತ ಅಂಡ್ ಅದ್ವೈತ. ಅದ ಕಾರಣ ಈ ಪ್ರಕಾರವಾಗಿರ್ತಕ್ಕಂಥದ್ದು ಅದು ನಿಮಗೆ ಹೇಳ್ಬೇಕು ಅಂತ ಬರ್ತಾನೆ. ಮುಖ್ಯವಾಗಿರ್ತಕ್ಕಂಥದ್ದಕ್ಕೋಸ್ಕರ ಇದು ತಗೊಂಡೆ. ಆದ ಕಾರಣ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಶ್ರೀಮದ್ ಆಚಾರ್ಯರ ಭಾಷ್ಯ ತುಂಬಾ ದೊಡ್ಡದು, ತುಂಬಾ ಉತ್ತಮ ಅಂತಂಬ. ಅದಕ್ಕೆ ನಿಮಗೆ ಹೆಂಗೆ ಅಂತಂದ್ರೆ ಅವರು ಭಾಷ್ಯದಲ್ಲಿ ತಗೊಂಡಿರ್ತಕ್ಕಂಥ ಒಂದು ಶ್ರುತಿ ತಗೊಂಡಿದ್ದಾರಲ್ಲ, ಆ ಶ್ರುತಿಯ ಇರ್ತಕ್ಕಂಥದ್ದಕ್ಕೂ ಈ ಸೂತ್ರಕ್ಕೂ ರೆಲೆವೆನ್ಸ್ ಇದೆಯಾ ಹಂಗೆಂಬ ಅದು ನೋಡ್ರಿ. ಅದ್ರಲ್ಲಿ ಬರಂಗೆ ಇತರ ಭಾಷ್ಯದಲ್ಲಿ ನಿಮಗೆ ಬರ್ಲಾರ್ದು. ಅವರಿಗೆ ಆಚಾರ್ಯರು ಬಂದು ಈ ಶ್ರುತಿಯನ್ನು ತಗೊಂಡಿದ್ದಾರೆ, ಅದನ್ನ ತೀರ್ಮಾನ ಮಾಡ್ಲಿಕ್ಕೋಸ್ಕರವಾಗಿ ಈ ಸೂತ್ರ ಬಂದಿದೆ ಅಂತ ಹೇಳ ವೇಳೆ ಇಲ್ಲ ಅದು ತಪ್ಪು ಅಂತ ನಿಮ್ಮಿಂದ ಹೇಳಕ್ ಬಂತು ಅಂದ್ರೆ ನಾನು ತುಂಬಾ ಸಂತೋಷ ಪಡುವೆ, ಬರ್ಲಕ್ ಬಿಡಿಲಾರ್ದು. ಆದ್ರೆ ಇತರ ಭಾಷೆಯಲ್ಲಿ ಈಗ ಇದೇ ಪತಿಯು ಅಸಾಮಂಜಸ್ಯ ತಗೊಂಡ್ರಿದ್ರೆ ಮೊದಲೇ ನೀವು ಬಂದು ಅಲ್ಲಿ ಖಂಡನ ಮಾಡೋ ವೇಳೆ ಮೊದಲು ನಿರೀಶ್ವರ ಸಾಂಖ್ಯಮತ, ಶೇಶ್ವರ ಸಾಂಖ್ಯಮತವನ್ನ ಖಂಡನ ಮಾಡೋ ವೇಳೆ ಎಲ್ಲ ಮಾಡಾಯ್ತು. ತಿರುಗು ಬಂದು ಈ ಪತಿಯು ಅಸಾಮಂಜಸ್ಯ ಅದಿಲ್ಲ ಬೇಕಾದಿಲ್ಲ ಇತ್ಯಾದಿಗಳ ಇರ್ತಕ್ಕಂಥದ್ದು ಬರ್ತವೆ. ಮತ್ತು ನಿಮ್ಮ ಸ್ವಸಿದ್ಧಾಂತ ವಿರೋಧವಾಗಿರ್ತಕ್ಕಂಥದ್ದು ಬರ್ತೆ. ಇಷ್ಟು ಹೇಳಿ ಆದ್ಮೇಲೆ ಮುಂದೆ ಈಗ ಬಂದು ಒಂದು ಶಾಸ್ತ್ರ ವಿಷಯ, ಅವ ಕಾಲಯವನ ಇರ್ತಕ್ಕಂಥ ಮುಚುಕುಂದ ಮಹಾರಾಜನ ಇರ್ತಕ್ಕಂಥ ಹೇಳೋಣೆ ಬಂದು 135ನೇ ಶ್ಲೋಕ. ಹೇಳೋಣೆ ಅವ ಭಸ್ಮಾಯಿ ಬಿದ್ದ. ದೇವತೆಗಳು ತುಂಬಾ ಸಂತೋಷ ಪಟ್ಟರಂತೆ. ಏನಂದ್ರೆ ಮುಚುಕುಂದ ಮಹಾರಾಜನೇ ನಾವು ಕೊಟ್ಟ ವರವ ಇರ್ತಕ್ಕಂಥದ್ದು ಒಳ್ಳೇದಾಯ್ತಪ್ಪ ಹಂಗೆ ಅಂತ ಹೇಳಿ ಅವರು ಹೇಳಿರುವಂತಂದ್ರೆ ದೇವತೋಷಣಂ ಬೃತಾನ. ದೇವತೆಗಳು ಸಂತೋಷ ಪಟ್ಟಿರುತ್ತೆ. ನಾವು ಅವನಿಗೆ ಕೊಟ್ಟಿರ್ತಕ್ಕಂಥ ವರ ನಿನ್ನ ನಿದ್ದೆಯಿಂದ ಯಾರು ಎಬ್ಬಿಸ್ತಾರೆಯೋ ಅವರ ಕಣ್ಣು ತೆಗೆದು ನೋಡೋಣ, ಅವ್ರ ಭಸ್ಮ ಅವಡಾರು ಅಂತ ನಾವು ಹೇಳಿದ ಮಾತು ಸತ್ಯ ಆಯ್ತು ಅಂತ ಹೇಳಿ ದೇವತೆಗಳು ಸಂತೋಷ ಪಟ್ಟರಂತೆ. ಇದರಲ್ಲಿ ಒಳಗಿನ ಶಾಸ್ತ್ರ ವಿಷಯ ಏನು ಅಂತಂದ್ರೆ ಯಾರನ್ನ ಬಂದು ದೇವರಲ್ಲವೋ ಅವ್ರನ್ನ ದೇವರು ಅಂತ ನೆನೆಸಿಟ್ರು ನಾವು ಭಸ್ಮ ಅವಡಾರು, ದೇವರ ಇರ್ತಕ್ಕಂಥ ಅವ್ರನ್ನ ದೇವರ ಅಲ್ಲ ಅಂತ ನೆನೆಸಿಟ್ರು ಭಸ್ಮ ಅವಡಾರು ಅಂತಪ್ಪ. ಅದನ್ನ ಇದರ ಒಳಗೆ ಇರ್ತಕ್ಕಂಥದ್ದು ಈ ಮುಚುಕುಂದ ಮಹಾರಾಜನ ಇರ್ತಕ್ಕಂಥವ ತಥೋ ಹರಿಂ ನಿರೀಕ್ಷ ಸಹಾ ಸ್ತುತಿಂ ವಿದಾಯ ಚ ಉತ್ತಮಂ. ಆಗ ಏನ್ ಮಾಡಿದ ಮುಚುಕುಂದ ಮಹಾರಾಜನ ಇರ್ತಕ್ಕಂಥ ಎದ್ದು ಒಂದು ದೇವ್ರ ನಾಮವೇ ಇದೆ, ಸ್ತೋತ್ರ ಮಾಡೋದಕ್ಕೆ ನಾನೇ ಮುಚುಕುಂದನೇನೋ ಅಂದ್ಬಿಟ್ಟು ಅಂತ ಮಾರಿ ಸ್ತೋತ್ರವಾಗಿರ್ತಕ್ಕಂಥದ್ದು ಪರಮಾತ್ಮನ ಇರ್ತಕ್ಕಂಥವನ್ನ ಮಾಡಿದ. ಆಗ ಹರೇರ ಅನುಜ್ಞೆಯ ತಪಶ್ಚಕಾರ ಮುಕ್ತಿ ಮಹಾಪಚ. ಆಗ ಪರಮಾತ್ಮನ ಅನುಗ್ರಹ ಇರ್ತಕ್ಕಂಥದ್ದು ಪಡೆದು, ಪರಮಾತ್ಮನ ಆಜ್ಞೆ ಇರ್ತಕ್ಕಂಥದ್ದು ಪಡೆದು ಮುಚುಕುಂದರಾಜನ ಇರ್ತಕ್ಕಂಥ ಮೋಕ್ಷ ಇರ್ತಕ್ಕಂಥದ್ದಕ್ಕೆ ಹೋದ ಅಂತ ಅದನ್ನ ಮುಗಿಸ್ತಾರೆ. ಭಾಗವತದಲ್ಲಿ ನೀವು ಬಂದು ಮುಚುಕುಂದ ಸ್ತೋತ್ರವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನೋಡ್ಬೇಕು. ಅದಕ್ಕೆ ಆಮೇಲೆ ತಥೋ ಗುಹಾಮಹಾತ್ ಹರಿಂ ವಿನಿಶ್ರುತ. ಆಗ ಪರಮಾತ್ಮನ ಇರ್ತಕ್ಕಂಥ ಕೃಷ್ಣ ಗುಹಾವ ಇರ್ತಕ್ಕಂಥದ್ರಿಂದ ಹೊರಬಂದು ಅಲ್ಲಿರ್ತಕ್ಕಂಥ ಎಲ್ಲ ರಾಜನ ಇರ್ತಕ್ಕಂಥವ್ರು ಜರಾಸಂಧ ಇತ್ಯಾದಿಗಳ ಎಲ್ಲರನ್ನು ಏನ್ ಮಾಡಿದ ಅಂದ್ರೆ ಪರಮಾತ್ಮ ಏನಂದ್ರೆ ಬಂದು ಈಶ್ವರ ಸಮಸ್ತ ಭೂಪ ಸಂಯುತ ಜರಾಸುತಂ ಜಿಗಾಯ ಬಾಹುನ ಈಶ್ವರ. ಯಾವುದು ಆಯುಧ ಒಂದು ತೋಳ್ಳ ತನ್ನ ಬಾಹುಬಲದಿಂದ ಶೋಲ್ಡರ್ ಇದ್ರ ಮರದಿಂದ ಮಸ್ಕುಲರ್ ವೆಯ್ಟ್ ಇಂದ ಎಲ್ಲಾರು ಬೀಡಿಸಿದ ಪರಮಾತ್ಮ ಎಂಬುದಾಗಿ ಹೇಳಿ, ಆಗ ಈ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ತಲೇನ ಮುಷ್ಟಿಬಿಹಿ ತಥಾ ಚೂರ್ಣಿತಾ. ಆಗ ಅನೇಕ ಕೈಯಲ್ಲಿ ಪಡೆದ ಕಾರಣ ಚೂರ್ಣವಾಗಿ ಇರ್ತಕ್ಕಂಥದ್ದಾಗಿ ಜರಾಸಂಧನ ಇರ್ತಕ್ಕಂಥ ಬಂದು ಮೂರ್ಛೋಯಿ ಕಳೆ ಬಿದ್ದ. ಆ ಕೃಷ್ಣ ಪರಮಾತ್ಮ ಏನ್ ಮಾಡಿದ, ಸಾಕು ಅಂತ ಹೇಳ್ಬಿಟ್ಟು ಸಾಲ್ವ ಪೌಂಡ್ರಕ್ಕೆ ಚೇತೆ
ಇನ್ನು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅಲ್ಲಿಂದ ಹಾರಿ ದ್ವಾರಕಾವ ಇರ್ತಕ್ಕಂಥ ಅದಕ್ಕೆ ಬಂದ. ಆಗ ಒಂದು ಸೆಕೆಂಡ್ಲಿ ಆಗ ಕೆಳಗೆ ಶಾಲ್ವರಾಜ, ಪೌಂಡ್ರಕ ವಾಸುದೇವ ಮತ್ತು ಶಿಶುಪಾಲ ಇನ್ನು ಅದರ್ ರಾಜರುಗಳ ಇರ್ತಕ್ಕಂಥವ್ರು ಎಲ್ಲಾರನ್ನೂ ಕೆಳಗೆ ತಳ್ಳಿಬಿಟ್ಟು ಪರಮಾತ್ಮನ ಇರ್ತಕ್ಕಂಥವ ದ್ವಾರಕಾಗ ಹಾರಿ ಹೋದ. ಆಗ ಬಂದು ಹೋಗುವ ಕಾಲದಲ್ಲಿ ಕೃಷ್ಣ ಜರಾಸಂಧನ ಇರ್ತಕ್ಕಂಥವನು ಎಲ್ಲ ಕೃಷ್ಣ ಪರಮಾತ್ಮ ಈಗ ದ್ವಾರಕಾಗ ಹೋಗಾಯ್ತು. ಇವರೆಲ್ಲ ಮೂರ್ಛೋಗಿ ಬಿದ್ದವರು. ಜರಾಸಂಧನ ಇರ್ತಕ್ಕಂಥವ ಮೆಲ್ಲಗೆ ಎದ್ರು. ಎಲ್ಲವನ್ನೇ ಹೇಳಿದ್ರು, ಹೆಂಗೂ ಈಗ ಕೃಷ್ಣ ಇಲ್ಲವಿಲ್ಲ, ಒಂದು ತುಂಬಾ ಸಂತೋಷ. ಆದ ಕಾರಣ ನಾವೊಂದು ಮಾಡೋಣ, ರುಕ್ಮಿಣಿಯ ಇರ್ತಕ್ಕಂಥ ಅವನ್ನ ಕೊಟ್ಟು ಶಿಶುಪಾಲ ಕೊಟ್ಟು ಮದುವೆಯ ಇರ್ತಕ್ಕಂಥದ್ದು ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲಿಂದ ಎಲ್ಲ ಹೊರಟ್ರು. ನೇರ ಎಲ್ಲ ಬಂದು ಸಮಸ್ತ ರಾಜಮಂಡಲೆ ವಿನಿಶ್ಚಿತ ಉಪಾಗತೆ ಇವೆಲ್ಲ ಸ ಭೀಷ್ಮಕೇಚ ರುಕ್ಮಿಣಿ ಪ್ರದಾತು ಮುದ್ಯತೆ ಮುದ. ಎಲ್ಲರೂ ಅಲ್ಲಿಂದ ಕೊಂಡಿನ ಪರ್ವ ಇರ್ತಕ್ಕಂಥದ್ದಕ್ಕೆ ಬಂದು ರುಕ್ಮಿಣಿಯ ಇರ್ತಕ್ಕಂಥವನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿರು. ಅಲ್ಲಿ ಒಂದು ಪ್ರಮೇಯ ನೋಡ್ರಿ, ಸ ಭೀಷ್ಮಕೆ ಚ ಹಂಗೆ ಅಂತ ಹೇಳಿರಲ್ಲ. ಭೀಷ್ಮಕ ರಾಜನ ಇರ್ತಕ್ಕಂಥ ಅವನಿಗೆ ವಿಶ್ವರೂಪ, ಒಂದು ವಿಶ್ವರೂಪ ನೋಡೋದಲ್ಲಿ ಒಂದು ತಾರತಮ್ಯ ಒಳಗಿದೆ. ಇದರಲ್ಲಿ ಅರ್ಜುನ ವಿಶ್ವರೂಪ ನೋಡಿದ, ಇಲ್ಲಿ ಭೀಷ್ಮಕ ರಾಜ ನೋಡಿದ ಅಂದ್ರೆ ಕೂಡ ತಿರುಗು ಏನಾಯ್ತಲ್ಲ ಮರ್ತೋಯಿ ತಿರುಗು ಶಿಶುಪಾಲ ಕೊಡೋದಕ್ಕೆ ಒಂದು ಅಬ್ಜೆಕ್ಷನ್ ಮಾಡಲ್ಲ ಅಂತ. ಅದಕ್ಕೆ ತಾನೆ ಭೀಷ್ಮಕ್ಕೆ ಹಾಗೆ ಅಂತ ಮಾಡಿಲ್ಲ. ಅವನು ಬಂದು ಗಮ್ಮಂತಿದ್ದುಟ, ಇಲ್ಲಲ್ಲ ಮದುವೆ ಶಿಶುಪಾಲ ಕೊಡ್ಕೊಡುದು ಕೃಷ್ಣ ತಾನು ಕೊಡ್ಬೇಕು ಅಂತ ಹೇಳಲ್ಲ, ಹಂಗೆ ಅಂತ ಒಂದು ಒಳ್ಳೆ ಪ್ರಮೇಯ. ಆಗ ರುಕ್ಮಿಣಿಯ ಇರ್ತಕ್ಕಂಥವಳು ಏನ್ ಮಾಡಿದ್ರು ಅಂದ್ರೆ ಸಮಸ್ತ ಲೋಕ ಯೋಷಿತಾಂ ವರ ವಿದರ್ಭ ವಿದರ್ಭ ನಂದನ ವಿದರ್ಭ ರಾಜನ ಇರ್ತಕ್ಕಂಥವನ ಮಗಳ ಇರ್ತಕ್ಕಂಥ ರುಕ್ಮಿಣಿಯ ಇರ್ತಕ್ಕಂಥವಳು. ಆಗ ದ್ವಿಜೋತ್ತಮಂ ಹಾಗೆ ಅಂತಂದ್ರೆ ಅವ್ರ ಕುಲೋಪುರೋಹಿತರ ಇರ್ತಕ್ಕಂಥವ್ರು ಅವ್ರ ಮಗನ ಇರ್ತಕ್ಕಂಥವನತ್ಲಿ ಒಂದು ಪತ್ರವ ಇರ್ತಕ್ಕಂಥದ್ದು. ಇದು ತಾನು ಭಾಗವತದಲ್ಲಿ ಸುತ್ತಮ ಗುಣಾನ್ ಭುವ ಸುಂದರ ಗಂಗಮಾಂಸೆ ಅಂತ ಬರ್ತೇನೆ ನೋಡ್ರಿ. ಅದು ಬಂದು ದೊಡ್ಡ ವಿಷಯ. ರುಕ್ಮಿಣಿ ಪತ್ರವ ಇರ್ತಕ್ಕಂಥದ್ದು ಅದು ಬಂದು ಆ ಪತ್ರವ ಇರ್ತಕ್ಕಂಥದ್ದು ಬರೆದು ಈ ಬಂದು ಆ ಇವನತ್ರ ಕಳಿಸಿರು. ಇದನ್ನ ತಗೊಂಡೆ ಕೃಷ್ಣ ಪರಮಾತ್ಮನ ಪಾದದಲ್ಲಿ ಸಮರ್ಪಣೆ ಮಾಡಪ್ಪ, ಹರೇಹೇ ಪದೋಹೋ ಸಮರ್ಪಣೆ ಇರ್ತಕ್ಕಂಥದ್ದು ಮಾಡುವಂತ ಕಳಿಸಿಲು. ಆಗ ಅವ ನಿಶಮ್ಯ ತದ್ವಚ ಹರಿಹಿ ಕ್ಷಣಾತ್ ವಿದರ್ಭ ಕ್ಷಣಾತೆ ವಿದರ್ಭ ಗಾನಗಾತೆ. ಆಗ ಇದನ್ನ ಅವ ತಂದು ಪತ್ರವ ಇರ್ತಕ್ಕಂಥದ್ದು ಕೊಟ್ಟ. ಒಡತಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವ ಹೇಳಿದ ಮಾತನ್ನ ಕೇಳಿ ವಿದರ್ಭವ ಇರ್ತಕ್ಕಂಥದ್ದಕ್ಕೆ ಹೊರಟ. ಅವನು ಕೂಡ ಬಲರಾಮ ಮತ್ತು ಯಾದವರ ಇರ್ತಕ್ಕಂಥವರೆಲ್ಲ ಕೃಷ್ಣ ಪರಮಾತ್ಮನ ಕೂಡ ಸೇರ್ಕೊಂಡು ಎಲ್ಲಾರು ಈ ವಿದರ್ಭ ದೇಶವ ಇರ್ತಕ್ಕಂಥದ್ದಕ್ಕೆ ಬಂದರು. ಆಗ ಸಮಸ್ತ ರಾಜಮಂಡಲಂ ಪ್ರಯಾಂತ ಮೀಕ್ಷ ಕೇಶವಂ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಈ ಕುಂಡಿನಬರ ನಗರಕ್ಕೆ ಬಂದಿದ್ದಾನ ಎಂಬುದಾಗಿದ್ದ ಕೇಳಿ ಎಲ್ಲ ರಾಜರ ಇರ್ತಕ್ಕಂಥವ್ರು ಸೇರಿ ಕೈಲಿ ಬಿಲ್ಲು ಇನ್ನು ಆಯುಧಗಳು ಎಲ್ಲ ತಗೊಂಡು ಏನು ಆ ಕನ್ಯಾವ ಇರ್ತಕ್ಕಂಥ ಅದನ್ನ ಬಂದು ಕಾಪಾಡ್ಬೇಕು ಎಂಬುದಾಗಿ ಏನು ಕನ್ಯಕಾವನೆ ಆ ಕನ್ಯಕಾವ ಇರ್ತಕ್ಕಂಥ ರುಕ್ಮಿಣಿಯನ್ನ ಬಂದು ಕಾಪಾಡ್ಬೇಕು ಎಂಬುದಾಗಿರ್ತಕ್ಕಂಥ ಅದಕ್ಕೆ ತೀರ್ಮಾನ ಮಾಡಿಕೊಂಡ್ರು. ಆಗ ಪುರಾ ಪ್ರಧಾನತಃ ಸುರೇಕ್ಷಣ. ಆಗ ಮೊದಲೇ ಹೇಳಿದಂಗೆ ರುಕ್ಮಿಣಿಯ ಇರ್ತಕ್ಕಂಥ ಅವಳು ರಾಜ ಪರಂಪರೆಯಲ್ಲಿ ಇರ್ತಕ್ಕಂಥ ದುರ್ಗಾದೇವಿಯರ ಇರ್ತಕ್ಕಂಥ ಅವರ ಒಂದು ಇದಕ್ಕೆ ಗುಡಿಗೆ ಹೋಗ್ಬಿಟ್ಟು ಆಮೇಲೆ ತಾನೆ ಈ ಬರ್ಬೇಕು ಎಂಬುದಾಗಿ ಹೇಳ್ಬಿಟ್ಟು ಆ ಗುಡಿಯ ಇರ್ತಕ್ಕಂಥದ್ದು ಹೊರಟ್ರು. ಅದೇ ತಾನೆ ಪತ್ರದಲ್ಲೂ ಬರೆದಿದ್ರು, ದುರ್ಗಾದೇವಿ ಗುಡಿಗೆ ಹೋಗಾವೇಳೆ ನೀವು ಬಂದ ನನ್ನ ಕಾಪಾಡಬೇಕು ಎಂಬುದಾಗಿ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಒಂದು ಕ್ಷಣದಲ್ಲಿ ಅಲ್ಲಿ ಬಂದು ಏನ್ ಮಾಡಿದ ಅಂದ್ರೆ ರುಕ್ಮಿಣಿಯ ಇರ್ತಕ್ಕಂಥ ಅದನ್ನ ತೂಕಿ ತನ್ನ ರಥವ ಇರ್ತಕ್ಕಂಥ ಅದ್ರ ಕೂಡ್ಸಿಂದ. ಎಲ್ಲ ರಾಜರು ನೋಡ್ತಾ ಇದ್ರು, ಒಂದು ಮಾಡ್ಲಕ್ ಬಿಡಿಲ್ಲ. ಅವು ತಗೊಂಡು ನೇರ ಬಂದು ಹೊರಟ ಕೃಷ್ಣ ಪರಮಾತ್ಮ ದ್ವಾರಕ್ಕೆ ಹೊರಬೇಕು ಅಂದ್ಬಿಟ್ಟು. ಆಗ ಜರಾಸಂಧ ದೊಡ್ಡ ಯುದ್ಧ. ಜರಾಸುತಾದಯೋ ಋಷಾ ಸಮಭ್ಯದು ಸುರೋತ್ತಮೈ ವಿದಾಯ ತನ್ನಿರಾಯು ಕೇಶವ ಶನೈ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಹೊರರಾವೇಳೆ ಜರಾಸಂಧ ಇತ್ಯಾದಿ ರಾಜಗಳ ಇರ್ತಕ್ಕಂಥವ್ರು ಅಷ್ಟು ಜನನು ಬಂದು ಜಗಳವ ಇರ್ತಕ್ಕಂಥದಕ್ಕೆ ಬಂದ್ರು. ಅವ್ರನ್ನೆಲ್ಲ ಕೃಷ್ಣ ಪರಮಾತ್ಮ ಯಾವ ವಿಧವಾಗಿರ್ತಕ್ಕಂಥ ಆಯುಧವೂ ಇಲ್ಲಂಗೆ ಅವ್ರನ್ನೆಲ್ಲ ಮಾಡಿ ಹೊರಟ. ಆಗ ಎಲ್ಲರೂ ತಿರುಗು ಎದ್ದು ಅವ್ರು ಏನ್ ಬಂದ್ರು ಅಂದ್ರೆ ತಿರುಗು ಹೊರಟ.
ಹೊರಡಾವಳೆ ಅರ್ಧ ದಾರಿ ಹೋಗವಳೆ ತಿರುಗು ಇವರೆಲ್ಲ ಬೇರೆ ಬೇರೆ ಹೊಸದಾಗಿರ್ತಕ್ಕಂಥ ವೆಪನ್ಸ್ ಅನ್ನೆಲ್ಲ ತಗೊಂಡು ಆಯುಧಗಳನ್ನ ತಗೊಂಡು ಬಂದರು. ಆಗ ಬಂದು ಏನ್ ಮಾಡಿದ ಅಂದ್ರೆ ಒಂದು ಸೂಕ್ಷ್ಮ ಇರ್ತಕ್ಕಂಥದ್ದು ಈ 148 ನೋಡ್ರಿ, ತದಾ ಸಿತಃ ಶಿರೋರುಗೆ ಹರೇ ಹರೇ ಹಲಾಯುಧ ಸ್ಥಿತ ಎಂಬುದಾಗಿ. ಆಗ ಬಲರಾಮ ದೇವರ ಇರ್ತಕ್ಕಂಥವ್ರಿಗೆ ಶುಕ್ಲಕೇಶ ದೇವರ ಆವೇಶ. ಆಗ ಬಲರಾಮ ದೇವರ ಇರ್ತಕ್ಕಂಥವ್ರು ಆ ಶುಕ್ಲಕೇಶ ಆವೇಶವಾಗಿರ್ತಕ್ಕಂಥದ್ರಿಂದ, ಶುಕ್ಲಕೇಶ ಆವೇಶ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ತಾನ ಬೇಡ. ಆಗ ಏನ್ ಮಾಡಿರು ಅಂದ್ರೆ ಆ ಜರಾಸಂಧನ ಇರ್ತಕ್ಕಂಥವನ್ನ ಬಂದು ಗದಾವಾಗಿರ್ತಕ್ಕಂಥದನ್ನ ಎರಡಾಗಿ ಅದನ್ನು ಛೇದನ ಇರ್ತಕ್ಕಂಥದ್ದು ಮಾಡಿರು. ಜಲಾಸಂಧನ ಇರ್ತಕ್ಕಂಥ ಬೂರಿ ಕಳೆದು ಬಿದ್ದ. ಆಗ ಬಲರಾಮ ದೇವರ ಇರ್ತಕ್ಕಂಥವ್ರು ಜರಾಸಂಧನ ಜಯಿಸಿಬಿಟ್ಟು ನೇರ ದ್ವಾರಕಾಪಟ್ಟಣಕ್ಕೆ ಅವರು ಹೊರಟುಟ್ರು. ಆಗ ಇದಕ್ಕೆ ಆಮೇಲೆ ಏನಾಯ್ತು ಅಂತಂದ್ರೆ ವರೋರ್ವೇಷ ಸಂಯುತೋ ಅತ ಛೇದಿರಾಟ್. ಛೇದಿರಾಟ್ ಅಂದ್ರೆ ಶಿಶುಪಾಲನ ಇರ್ತಕ್ಕಂಥವ. ಛೇದಿಂಬ ನಗರಕ್ಕೆ, ಛೇದಿಂಬ ರಾಜ್ಯಕ್ಕೆ ರಾಜನ ಇರ್ತಕ್ಕಂಥವ. ಅವ ಬಂದು ಕಾಶಿ ಯಾತ್ರೆ ದಶಲ್ಲಿ ಇದ್ದಾನ ರೆಡ್ಡಿಯ. ಕಾಶಿ ಯಾತ್ರೆ ಮುಗಿಸ್ಕೊಂಡು ಇನ್ನು ಬಂದು ಮದುವೆ ಮಾಡ್ಕೊಬೇಕು ಎಂಬುದಕ್ಕೋಸ್ಕರವಾಗಿ. ಆಗ ಏನಾಯ್ತು ಅಂತಂದ್ರೆ ಸಾತ್ವಿಕಿಯ ಇರ್ತಕ್ಕಂಥವ, ಸಾತ್ವಿಕಿ ಬಂದು ನದನ್ನೇ ಮೃಗಾಧಿಪ ಸಿಂಹ ಯಥ ಆಶಸಾದ. ಸಿಂಹದಂತೆ ಗರ್ಜನೆ ಮಾಡಿಕೊಂಡು ಸಾತ್ವಿಕಿ ಎಂಬವ ತುಂಬಾ ಜ್ಞಾಪಕ ಇಟ್ಟಿರ್ಬೇಕು. ಗರುಡ ದೇವರ ಆವೇಶ ಇರ್ತಕ್ಕಂಥವ ರಾಮ. ಸಾತ್ವಿಕ ಇರ್ತಕ್ಕಂಥವ ಸಿಂಹದಂಗೆ ಗರ್ಜನೆ ಮಾಡಿಕೊಂಡು ಶಿಶುಪಾಲಂತಲ್ಲಿ ಬಂದ. ಆಗ ಶಿಶುಪಾಲದವನು ಸಾತ್ವಿಕಿನೂ ಜಗಳವಾಗಿರ್ತಕ್ಕಂಥದ್ದು ಚಿರಂ ಪ್ರಬುದ್ಧ ಬುಬೌ. ಅವರಿಗೆ ಬಂದು ಬಹುಕಾಲ ಜಗಳವಾಗಿರ್ತಕ್ಕಂಥದ್ದು ನಡೀತೆ. ಕೊನೆಯಲ್ಲಿ ಏನಾಯ್ತು ಅಂತಂದ್ರೆ ತುಂಬಾ ಕೋಪವಾಗಿರ್ತಕ್ಕಂಥದ್ರಿಂದ ಒಬ್ರಿಗೊಬ್ರು ನಡಿಲಿಕ್ಕೆ ಆರಂಭಿಸಿರು. ಸಾತ್ವಿಗೆ ಇರ್ತಕ್ಕಂಥವ ಇದು ಬಂದು ನಾನು ಈ ಶಿಶುಪಾಲನಿಗೆ ಈಕ್ವಲ್ ಆಗಿರ್ತಕ್ಕಂಥದ್ದು ಅದನ್ನ ತಡಿಲಕ್ಕೆ ಬಿಡಿಲಾರ್ದು ಅಂತ ಹೇಳಿ ಸಾತ್ವಿಕ ಇರ್ತಕ್ಕಂಥವ ಒಂದು ಬಾಣವ ಇರ್ತಕ್ಕಂಥದನ್ನ ತುಂಬಾ ಬಂದು ಬಲದಿಂದ ಏನ್ ಮಾಡಿದ ತಂ ಶರಂ ಬಲಾತ್ ಮುಮೋಚ ವಕ್ಷಸಿ. ಆ ಶಿಶುಪಾಲನ ಎದೆಯ ಇರ್ತಕ್ಕಂಥದ್ದಲ್ಲಿ ಅದನ್ನ ಬಿಟ್ಟು ಬಿಟ್ಟ. ಆಗ ಆ ರಾಜಕುಮಾರನ ಇರ್ತಕ್ಕಂಥವ ಅದರಿಂದ ಬಡಿದು ಕಳೆದ ಬಿದ್ದ. ಅದು ಬೀಳು ಮೂರ್ಛೋಯ್ ಬಿದ್ದ. ಸಾತ್ವಿಕ ಇರ್ತಕ್ಕಂಥವ ತುಂಬಾ ಸಂತೋಷದಿಂದ ತಮ್ಮ ಶಿಶುಪಾಲಂ ವಿಜಿತ್ಯ ಸಹ ಸಾತ್ವಿಕಿ ಪ್ರವಿಷ್ಟಮಾನ ಸಹ ಸನ್ನಿಯಯೌ. ತುಂಬಾ ಗ್ಲಾಡ್ ಹಾರ್ಟ್ ಹಂಗೆಂಬುದರಿಂದ ನಾನು ಶಿಶುಪಾಲನ್ನ ಜಯಿಸುಟ್ಟೆ ಎಂಬುದಾಗಿರ್ತಕ್ಕಂಥದ್ರಿಂದ ಸಾತ್ವಿಕ ಇರ್ತಕ್ಕಂಥವ ಪರಮ ತೃಪ್ತಿಯಿಂದ ಹೊರಟ ಎಂಬುದಾಗಿ ಹೇಳಿರು. ಆಮೇಲೆ ಈ ಯಾದವರ ಇರ್ತಕ್ಕಂಥವರೆಲ್ಲ ಅಲ್ಲಿ ಅನೇಕ ರಾಜರ ಇರ್ತಕ್ಕಂಥವ್ರನ್ನ ಜಯಿಸಿರು. ಆಗ ಬಲರಾಮ ದೇವರು ಬಲರಾಮ ರುಕ್ಮಿ ಇತ್ಯಾದಿಗಳ ಇರ್ತಕ್ಕಂಥವ್ರು ಕೃಷ್ಣನ್ ಕೂಡ ಹೊರಡಬೇಕು ಅಂತ ಹೇಳುವ ಕಡೆಯಲ್ಲಿ ಬಲರಾಮನ ರುಕ್ಮಿಯ ಇರ್ತಕ್ಕಂಥವ ಕೃಷ್ಣನ್ ಕೂಡ ಜಗಳಕ್ಕೆ ಬಂದ. ರುಕ್ಮಿ ಅಂತಬ್ಬವ ರುಕ್ಮಿಣಿ ಅಣ್ಣ, ಅವ ಜಗಳಕ್ಕೆ ಬಂದ. ಆಗ ಶಿಶುಪಾಲನ ಇರ್ತಕ್ಕಂಥವ ಏಕಲೈವ ನೋಡ್ರ ಇಲ್ಲೂ ಬರ್ತೆ. ಏಕಲೈವನ ಇರ್ತಕ್ಕಂಥವ ಅನೇಕ ಬಾಣಗಳ ಇರ್ತಕ್ಕಂಥದ್ದನ್ನ ಬಂದು ಕೃಷ್ಣನ ಮೇಲೆ ಬಿಟ್ಟ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅಲ್ಲಿ 3 ಅಕ್ಷೋಹಿಣಿಯ ಇರ್ತಕ್ಕಂಥ ಸೈನ್ಯ ಇರ್ತಕ್ಕಂಥದ್ದು ಆ ರಾಜರು ಬಂದಿರ್ತಕ್ಕಂಥದನ್ನ ನಾಶನವಾಗಿರ್ತಕ್ಕಂಥದ್ದು ಮಾಡಿದ. ಅದಕ್ಕೆ ಆಮೇಲೆ ಏಕಲೈವನ ಇರ್ತಕ್ಕಂಥವ ಈ ಏನು ಅಂದ್ರೆ ಒಂದು ಇದು ತಗೊಂಡು ಕೃಷ್ಣನ ಮೇಲ್ ಬಿಡ್ಬೇಕು ಅಂತ ವೇಳೆ ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ತಿರುಗಿಸಿ ಅದಕ್ಕೆ ಬಿಡೋಣ ಅಲ್ಲಿಂದ ಓಡಿದ. ಆ ಏಕಲೈವನ ಇರ್ತಕ್ಕಂಥವನಿಗೆ ಮೇಲೆ ಒಂದು ಬಿಲ್ಲಿಲಿ ಚಾತುರ್ಯ ಇರ್ತಕ್ಕಂಥದ್ದು ಇಲ್ಲ. ಅವನೇ ಓಡಿ ಹೋಗೋಣ. ಅವನ ಹಿಂದೆಯೇ ಬಾಕಿ ಅನೇಕರ ಇರ್ತಕ್ಕಂಥವ್ರು ಯಾರು ಅಂದ್ರೆ ದಂತವಕ್ರ ಇನ್ನು ಅನೇಕ ರಾಜರ ಇರ್ತಕ್ಕಂಥವ್ರ ಅಲ್ಲಿಂದ ಹೊರಟು ಹೋದರು. ಆಗ ಒಂದೇ ಒಂದು ರುಕ್ಮಿ ಮಾತ್ರ ಇದ್ದ. ರುಕ್ಮಿಯ ಇರ್ತಕ್ಕಂಥ ಕೃಷ್ಣನ್ ಮುಂದೆ ಅನೇಕ ಬಾಣಗಳ ಇರ್ತಕ್ಕಂಥದ್ದನ್ನು ರುಚಿಸ್ತಾ ಬಂದ. ಮಳೆಯಂಗೆ ಶೂಡಿಸ್ತಾ ಇದ್ದ. ಆ ಕೃಷ್ಣ ಪರಮಾತ್ಮ ಇರ್ತಕ್ಕಂಥವ ಅವನ್ನ ಹಿಡಿದು ಅವನ ಚಾರಿಯಟ್ ಆಗಿರ್ತಕ್ಕಂಥ ಅದನ್ನ ಒಂದು ನಾಶ ಮಾಡಿ ಅವನ್ನ ಒಂದು ತನ್ನ ಚಾರಿಯಟ್ ಆಗಿರ್ತಕ್ಕಂಥದ್ದಲ್ಲಿ ಕಟ್ಟಿ ಅವು ಕೊಟ್ಟಿ ಅವನ ಅವಳೆ ರುಕ್ಮಿಣಿ ಹೇಳ್ತಾಳೆ ಅವರು ಬಂದು ನನ್ನ ಅಣ್ಣ ಅವ್ರನ್ನ ಕೊಂದೋಡ್ಬೇಡ್ರಿ ಎಂಬುದಾಗಿ. ಆಗ ಪರಮಾತ್ಮ ಅವನ್ನ ಕೊಂಡೋದಲ್ಲ, ಅವನ್ನ ಬಂದು ತಲೆಯ ಇರ್ತಕ್ಕಂಥದ್ದಲ್ಲಿ ಒಂದು ಇರ್ತಕ್ಕಂಥ ಶಿರಸ ಇರ್ತಕ್ಕಂಥದ್ದಲ್ಲಿ ಒಂದು ಅವಮಾನವಾಗಿ 5 ಗಂಟೆ ಇರ್ತಕ್ಕಂಥದ್ದು ಹಾಕಿ ಅವನ್ನ ಕಳಿಸಿದ ಎಂಬುದಾಗಿರ್ತಕ್ಕಂಥದ್ದು. ಈ ಪ್ರಕಾರವಾಗಿ ಎಲ್ಲ ಮುಗಿಯೋಣ. ಈಗ ಒಂದು ಸಾಲ್ವರಾಜನ ಹೇಳ್ತಾರೆ. ಆಗ
ಏನಾಯ್ತು ಅಂದ್ರೆ ಸಾಲ್ವರಾಜನ ಇರ್ತಕ್ಕಂಥವ ಈಗ ಜಗಳಕ್ಕೆ ಬರ್ತಾನ. ಸಾಲ್ವರಾಜನ ಇರ್ತಕ್ಕಂಥವ ಅನೇಕ ಬಾಣಗಳ ಇರ್ತಕ್ಕಂಥ ಅದನ್ನ ಬಂದು ಮಳೆಯಂಗ್ ಸುರಿಸ್ದಾಗೆ ಕೃಷ್ಣನ್ ಮುಂದೆ ಬಂದ. ಯಥೋಪಮಂ ಮೃತ್ಯು ಸದೃಶಂ ಶರಂ ತಸ್ಯ ಸಾಲ್ವಸ್ಯ ವಕ್ಷಸಿ ಹರಿಹಿ ಮುಮೋಚ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಒಂದು ಬಾಣವ ಇರ್ತಕ್ಕಂಥ ಅದನ್ನ ಸಾಲುರಾಜನ್ ಎದೆಯ ಇರ್ತಕ್ಕಂಥ ಬಿಟ್ಟ. ಸರೇಣ ತೇನ ಪೀಡಿತ ಪಪಾತ ಮಂದೆ ಚೇಷ್ಟಿತ. ಅದರಿಂದ ಪಟ್ಟಿದಾಗಿ ಸಾಲುರಾಜನ ಇರ್ತಕ್ಕಂಥವ ಕೆಳಗೆ ಬಿದ್ದ. ಇದಕ್ಕೆಂದ್ರೆ ಅವ ಏನ್ ಮಾಡ್ತಾನ ಆಮೇಲೆ ಅದು ತಿಳ್ಕೊಳ್ಳಕ್ಕೆ ಈಗ ಹೇಳ್ತಾ ಇದ್ದಾನೆ. ಆಗ ತುಂಬ ಹೊತ್ತು ತಾಳಿ ಏನು ಸಾಲುರಾಜನ ಇರ್ತಕ್ಕಂಥ ಎದ್ದ, ಮಯಕದಿಂದ ಎದ್ದು ಇನ್ನು ಮೇಲೆ ನಾನು ಜಗಳ ಆಡಕ್ಕೆ ಪರಿಹಾರ ಇಲ್ಲ, ಎಲ್ಲ ಬಂದು ರುದ್ರದೇವರು ಸರ್ವೋತ್ತಮ ಅಂತ ಬಂದು ಉಪಾಸನೆ ಮಾಡ್ತಕ್ಕಂಥ ದೈತ್ಯರ ಇರ್ತಕ್ಕಂಥವ್ರು. ಆದ ಕಾರಣ ಸಾಲ್ವರಾಜನ ಇರ್ತಕ್ಕಂಥವ ಕಾಡಿಗೆ ಹೊರಟ. ಇದಕ್ಕೆಂದ್ರೆ ಸಮಸ್ತ ರಾಜ ಏನ್ ಮಾಡಿದ, ನಾನು ಕಠಿಣವಾಗಿರ್ತಕ್ಕಂಥ ಒಂದು ತಪಸ್ಸ ಇರ್ತಕ್ಕಂಥದ್ದು ಮಾಡಿ ಅನೇಕ ವರ್ಷ ಇರ್ತಕ್ಕಂಥದ್ದು ಮಾಡಿ ಈ ಯಾದವರ ಇರ್ತಕ್ಕಂಥವರು ಮತ್ತು ಕೃಷ್ಣ ಇರ್ತಕ್ಕಂಥವ ಭೂಲೋಕದಲ್ಲಿ ಇಲ್ಲ ಅಂತ ಮಾಡಬೇಕು. ಅದಕ್ಕೋಸ್ಕರವಾಗಿ ರುದ್ರದೇವರ ತನಕ ನಾವು ವರ ತಗೊಂಡು ಬರಬೇಕು ಎಂಬುದಾಗಿ ನೇರ ಸಾಲ್ವರಾಜನ ಇರ್ತಕ್ಕಂಥ ಒಂದು ಸ್ಟೋರಿ ಇದ್ರ ಕೂಡ ಮುಗಿಸ್ಬಿಡ್ತಾರೆ. ವ್ಯದಾತ್ ದುಷ್ಟಿರಂ ಅಲ್ಲಿಂದ ನೇರ ವ್ಯದಾತ್ ತಪಸ್ ಮಾಡ್ಲಿಕ್ಕೆ ಕಾಡಿ ಓಡಿ ಹೋದ. ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಏನ್ ಮಾಡ್ತಾನಂದ್ರೆ ಚತುರ್ಮುಖ ಬ್ರಹ್ಮದೇವರು ಇತ್ಯಾದಿಗಳು ಎಲ್ಲಾರು ಬಂದು ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟರು. ಆಗ ರುಕ್ಮಿಣಿಯ ಇರ್ತಕ್ಕಂಥ ಅದನ್ನ ಕರ್ಕೊಂಡು ದ್ವಾರಕಾಪಟ್ಟಣ ಎಂಬುದಕ್ಕೆ ಕುಶಸ್ಥಲಿ ಅಂತ ಇನ್ನೊಂದು ಹೆಸರು. ದ್ವಾರಕಾಪಟ್ಟಣ ಇರ್ತಕ್ಕಂಥ ಅದಕ್ಕೆ ಬರ್ಲಕ್ ಮುಂಚೆ ಬಲರಾಮನ ಇರ್ತಕ್ಕಂಥವ ಮೊದಲೇ ಬಂದು ಊಟ ಅಂತ ಹೇಳಿದೆ ನೋಡ್ರ. ಎಲ್ಲಿ ಇವನ್ನ ಬಂದು ಶುಕ್ಲಕೇಶ ಆವೇಶದಿಂದ ಜರಾಸಂಧನ ಬಡಿಯೋಣೆ, ಅವ ಕಳೆ ಬೀಳೋಣೆ ಬಂದೂಟ ಅಂತ ಹೇಳಿ ಆಗ ಬಲರಾಮನ ಇರ್ತಕ್ಕಂಥ ಮದುವೆ ಇರ್ತಕ್ಕಂಥದ್ದು ಮೊದಲು ಆಗುತ್ತೆ. ಹಂಗೆಂತಂಬದಕ್ಕೆ ಆಗ ರೇವತಿ ಒಂದು ಚಿಕ್ಕ ಮುಖ್ಯವಾದ ವಿಷಯ ಇದಲ್ಲಿ. ಇದಕ್ಕೆಂದರೆ ಇದು ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಬರ್ತಕ್ಕಂಥದ್ದು. ಆದ ಕಾರಣ ರೇವತಿ ದೇವಿ ಎಂಬುದಾಗಿರ್ತಕ್ಕಂಥ ಅವಳನ್ನ ಮದುವೆ ಆಗಿರ್ತಕ್ಕಂಥದ್ದು ಮಾಡಿದ. ಮೂಲ ರೂಪದಲ್ಲಿ ಅವಳು ವಾರುಣಿ ದೇವಿ, ಸಾಕ್ಷಾತ್ ವಾರುಣಿ ದೇವಿ ಆಗಿರ್ತಕ್ಕಂಥವಳು. ಅವಳು ಏನಂತಂದ್ರೆ ಆ ರೇವತಿಯ ಇರ್ತಕ್ಕಂಥವಳು ತಂದೆಯಾಗಿರ್ತಕ್ಕಂಥವ ಕಕುಬ್ದಿ ರಾಜ ಎಂಬುದಾಗಿರ್ತಕ್ಕಂಥವ. ಆ ಕಕುಬ್ದಿ ರಾಜನ ಇರ್ತಕ್ಕಂಥವನಿಗೆ ಒಂದು ವರವ ಇರ್ತಕ್ಕಂಥದ್ದಿತ್ತು. ಏನು ಅಂತಂದ್ರೆ ಅವ ತನ್ನ ಮಗಳಿಗೆ ಉಂಟಾದ ಒಳ್ಳೆ ವರವ ಇರ್ತಕ್ಕಂಥದಕ್ಕೆ ಬ್ರಹ್ಮದೇವರನ್ನು ಹೋಗಿ ಕೇಳಿ ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಇಲ್ಲಿ ಈ ಪ್ರಮೇಯವನ್ನ ನಾವು ತಿಳ್ಕೊಬೇಕು. ಅಲ್ಲಿ ನೇರ ಬ್ರಹ್ಮದೇವರ ನೋಡಕ್ ಹೋದ. ಅಲ್ಲಿ ನೋಡಕ್ ಹೋಗೋ ವೇಳೆ ಆಗ ತತ್ಸದಾಗತಃ ಏನು ವರಾತ್ ಇರೋ ಪ್ರೀತಿಕಾಂ ನಿಶಮ್ಯ. ಆಗ ಬ್ರಹ್ಮದೇವರ ಇರ್ತಕ್ಕಂಥವ್ರು ಅಲ್ಲಿ ಪೂಜೆ ಮಾಡ್ತಾ ಇದ್ರು ಪರಮಾತ್ಮನಿಗೆ. ಅಲ್ಲಿ ದೇವಗಾನವ ಇರ್ತಕ್ಕಂಥದ್ದಿತ್ತು. ಆಗ ಕೊಂಚ ಅದು ಮುಗಿಯೋಣವ್ರನ್ನ ಕೇಳ್ಬೇಕು ಅಂತ ಕಾದಿದ್ದ. ಎಷ್ಟು ದಿನ ಕಾದಿದ್ದ ಅಂತಂದ್ರೆ ನೋಡಿ ಅಂದ್ರೆ 11,66,00,000 ವರ್ಷವ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇದಕ್ಕೆಂದ್ರೆ ಅವ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥವ್ರು ಅಲ್ಲಿ ಗಾನ ಮತ್ತು ಆ ಪಂತ್ರ ಇತ್ಯಾದಿನ ಕೇಳಿ ಅವ ಬಂದ ಹಂಗೆ ಮೂರ್ಛೆಯಲ್ಲಿದ್ದ, ಮೈ ಮೇಲೆ ಎಚ್ಚರಿಕೆ ಇಲ್ಲ. ಆಮೇಲೆ ಎದ್ದ. ಏಳೋಣಿಗೆ ಏನು ಆಯ್ತು ಅಂದ್ರೆ ಇದು ಸಾಧಾರಣ ಮನುಷ್ಯರ ಇರ್ತಕ್ಕಂಥವ್ರು ಆ ಗಾನವನ್ನ ಕೇಳಕ್ ಬಿಡಿಲಾರ್ದು ಎಂಬುದೇ ಇರ್ತಕ್ಕಂಥ ಅರ್ಥ. ಕವಿರಾಜನ ಇರ್ತಕ್ಕಂಥ ಬ್ಯಾಲೆನ್ಸ್ ತಪ್ಪಾಗಿ ಅವ ಮೂರ್ಛೆ ಎದ್ದ. ಅವ ಹೇಳೋಣೆ ಈ ಪ್ರಕಾರವಾಗಿ ಕೊಂಚದಾನು ಟೈಮ್ ಆಗಿದೆ ಎಂಬುದಾಗಿ ಹೇಳವಳೆ ಇಲ್ಲಪ್ಪ ರೈವತ ರಾಜ, ಎಷ್ಟೋ ಮುಗವ ಇರ್ತಕ್ಕಂಥದ್ದು ಮುಗಿದೋಯ್ತು ಎಂಬುದಾಗಿ ಹೇಳಿ ಈಗ ನೀನು ವರ ಕೊಡ್ತಾನೆ. ಈಗ ನಿಂಗೆ ಬಲ್ಲಿಯಲ್ಲಿ ಬಲರಾಮ ಅಂತ ಇದ್ದಾನ, ಅವ ತಾನೇ ನಿನ್ನ ಮಗಳಿಗೆ ಉಂಟಾದ ಸರಿಯಾದ ಗಂಡ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರು ಅನುಗ್ರಹ ಮಾಡ್ತಾರೆ. ಆಗ ಕಗುಲಿ ರಾಜನ ಇರ್ತಕ್ಕಂಥವ ತನ್ನ ಮಗಳ ಇರ್ತಕ್ಕಂಥ ರೇವತಿಯ ಇರ್ತಕ್ಕಂಥವಳನ್ನ ಬಲರಾಮನ ಇರ್ತಕ್ಕಂಥ ಕೊಟ್ಟು ಮರುವೆಯ ಇರ್ತಕ್ಕಂಥದ್ದು ಮಾಡಿದ ಎಂಬುದಾಗಿರ್ತಕ್ಕಂಥದ್ದು. ಆಗ ಆ ರೇವತಿ ಆಗಿರ್ತಕ್ಕಂಥವಳು ಕೃತಿಯುಗ ಅಲ್ಲಿ ಬಂದಿರ್ತಕ್ಕಂಥದ್ದಲ್ಲಿ ತುಂಬಾ ಎತ್ತರ ಇರುವ ಪ್ರಯುಕ್ತ ತನ್ನ ಮುಸಲಾಯುಧನಿಂದ ಕಳಗ ಸೆಳೆದು ತನಗೆ ತಕ್ಕಂಗೆ ಎತ್ತರವಾಗಿರ್ತಕ್ಕಂಥದ್ದು ಮಾಡ್ಕೊಂಡ. ಇದೆಲ್ಲ ದೇವತೆಗಳು ವಿಷಯವಾಗಿರ್ತಕ್ಕಂಥದ್ದು. ಇಷ್ಟು ವಿಷಯಗಳಾಗಿರ್ತಕ್ಕಂಥದ್ದು ಹೇಳಿ ಈಗ ಬಲರಾಮ ದೇವರ ಇರ್ತಕ್ಕಂಥದ್ದು ಮದುವೆ ಆಗಿರ್ತಕ್ಕಂಥದ್ದು ನಡೆಯುತ್ತೆ. ಅದಕ್ಕೆ ಆಮೇಲೆ ಬಲರಾಮ ದೇವರಿಗೂ ರೇವತಿಗೂ ಅದಕ್ಕೆ ಆಮೇಲೆ ಬರ್ತಕ್ಕಂಥ 2 ಮಕ್ಕಳ ಇರ್ತಕ್ಕಂಥ ಹುಟ್ಟಿರುವ ಶಟಶ್ಚ
ಉಲ್ಕ ಶಟದು ಉಲ್ಕಶ್ಚ ಶಟ ಉಲ್ಕ ಎಂಬುದಾಗಿರ್ತಕ್ಕಂಥ ಎರಡು ಮಕ್ಕಳ ಇರ್ತಕ್ಕಂಥವ್ರು ಹುಟ್ಟಿರು ಎಂಬುದಾಗಿರ್ತಕ್ಕಂಥದ್ದು ಬರ್ತೆ. ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಈಗ ಈ ದ್ವಾರಕಾಗ ಇರ್ತಕ್ಕಂಥದ್ದಕ್ಕೆ ಬಂದು ಸೇರೋಣ. ಈಗ ಅಣ್ಣಗ ಮದುವೆ ಆಗಿರ್ತಕ್ಕಂಥದ್ದಾಯ್ತು. ಕೃಷ್ಣ ಪರಮಾತ್ಮನ ಮದುವೆ ಆಗಿರ್ತಕ್ಕಂಥದ್ದು ನಡೆದಿ ಅಲ್ಲಿ ಬಂದು ಬರಾವಳಿ ಚತುರ್ಮುಖ ಬ್ರಹ್ಮದೇವರು ಎಲ್ಲ ಆಕಾಶವಾಗಿರ್ತಕ್ಕಂಥದ್ರಿಂದ ಪುಷ್ಪವಾಗಿರ್ತಕ್ಕಂಥದ್ದನ್ನ ಹಾಕಿ ಕೃತಜ್ಞರಾದರು. ರುಕ್ಮಿಣಿ ದೇವಿ ಮದುವೆ ಆಗಿರ್ತಕ್ಕಂಥದ್ದು. ಆಗ ಅನೇಕ ಋಷಿಗಳಾಗಿರ್ತಕ್ಕಂಥವ್ರು ಮುನೀಂದ್ರ ದೇವಗಾಯಗಾಹ ಯಾದವೈ ಸಹ ಅನೇಕ ಋಷಿಗಳಾಗಿರ್ತಕ್ಕಂಥವ್ರು ದೇವಗಾನ ಮಾಡ್ತಕ್ಕಂಥವ್ರು ಸಿದ್ಧರು ಚಾರಣರು ಯಾದವರು ಎಲ್ಲ ಬಂದು ಈ ಮದುವೆ ಆಗಿರ್ತಕ್ಕಂಥದ್ದು ನೋಡಿ ಸಂತೋಷವಾಗಿರ್ತಕ್ಕಂಥದ್ದು ಪಟ್ರು. ಲಕ್ಷ್ಮೀಪತಿಯಾಗಿರ್ತಕ್ಕಂಥವ ಲಕ್ಷ್ಮಿಯ ಇರ್ತಕ್ಕಂಥವಳನ್ನ ಮದುವೆ ಮಾಡ್ಕೊಂಡ ಎಂಬುದಾಗಿರ್ತಕ್ಕಂಥದ್ದಕ್ಕೆ ಈ ಮ್ಯಾರೇಜ್ ಇದು ಈ ಪ್ರಕಾರವಾಗಿರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದೇ ಭಾಗ್ಯ. ಆದ ಕಾರಣ ಆಚಾರ್ಯರು ಇದು ಅನೇಕ ಇದು ಹೇಳಬೇಕು ಎಂಬುದಕ್ಕೋಸ್ಕರವಾಗಿ ಒಂದೇ ಶ್ಲೋಕದಲ್ಲಿ ಮುಗಿಸ್ಬಿಟ್ರು. ಅದಕ್ಕೆ ಆಮೇಲೆ ಸಂತೋಷವಾಗಿರ್ತಕ್ಕಂಥದ್ದಾಗಿ ತಯಾ ತಯಾ ರಮಂಜನಾಥ ಜನಾರ್ದನ ವಿಯೋಗ ಶೂನ್ಯಯ ಸದಾ. ಆಗ ಬಂದು ಏನಾಯ್ತು ಅಂದ್ರೆ ಕೃಷ್ಣ ಪರಮಾತ್ಮನಿಗೂ ಈ ರುಕ್ಮಿಣಿಗೂ ಒಂದು ಮಗನ ಇರ್ತಕ್ಕಂಥ ಹುಟ್ಟಿದ. ಅವ ಸಾಕ್ಷಾತ್ ಮನ್ಮತ್ತ. ಅವ ತಾನು ಪ್ರದ್ಯುಮ್ನ ಎಂಬುದಾಗಿರ್ತಕ್ಕಂಥವ. ಪ್ರದ್ಯುಮ್ನ ಪರಮಾತ್ಮನ ಆವೇಶ ಇರ್ತಕ್ಕಂಥವ. ವಾಸುದೇವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅಂತ ಹೇಳ್ತಾರಲ್ಲ, ಆ ಪ್ರದ್ಯುಮ್ನ ಅನಿರುದ್ಧ ಈ ಪ್ರದ್ಯುಮ್ನ ಇರ್ತಕ್ಕಂಥವ ಮನ್ಮಥ, ಪರಮಾತ್ಮ ಅಲ್ಲ. ಆ ಪರಮಾತ್ಮನ ಪ್ರದ್ಯುಮ್ನ ಪರಮಾತ್ಮನ ಆವೇಶ ಇರ್ತಕ್ಕಂಥ ಮಗನ ಇರ್ತಕ್ಕಂಥ ಹುಟ್ಟಿದ ಎಂಬುದ ಇರ್ತಕ್ಕಂಥದ್ದು ಹೇಳಿ ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಇನ್ನೊಂದು 4 ಗಂಟೆ ಆಯ್ತು. ಇದು ಸ್ವಲ್ಪ ನಾನು ಅರ್ಧ ಗಂಟೆ ಹೊತ್ತು ನಿಲ್ಸಿದ್ದೇನೆ. ಇದಕ್ಕೆ ಅಂದ್ರೆ ಈ ಪ್ರದ್ಯುಮ್ನ ಇರ್ತಕ್ಕಂಥ ಮೇಲೆ ಹುಟ್ಟಿದ ಅಂತಂಬ ವೇಳೆ ಇಲ್ಲಿ 7-8 ಶಮಂತಕಮಣಿ ಉಪಾಖ್ಯಾನ ಮತ್ತು ಶಂಬರಾಸುರನ ವಧ ಇನ್ನು ಅನೇಕ ಇದನ್ನ ಈ ಅಧ್ಯಾಯದಲ್ಲಿ ಭಾಗವತದಲ್ಲಿ ಇರ್ತಕ್ಕಂಥದನ್ನ ಅಲ್ಲಲ್ಲಿ ಇರ್ತಕ್ಕಂಥದನ್ನ ಹೇಳಿ ಮುಗಿಸ್ಬಿಡ್ತಾರೆ. ಈ ಪ್ರಕಾರವಾಗಿ ಪ್ರದ್ಯುಮ್ನ ಇರ್ತಕ್ಕಂಥ ಹುಟ್ಟಿದ ಎಂಬುದ ಇರ್ತಕ್ಕಂಥದ್ದು ನಾರದರ ಕಿವಿಗೆ ಬೀಳೋಣೆ. ನಾರದರ ಇರ್ತಕ್ಕಂಥದ್ದು ಬೇಗ ಬೇರೆ ಓಡಿ ಹೋಗಿ ಶಂಬರಾಸುರನ ಇರ್ತಕ್ಕಂಥವನಂತಲಿ ಹೇಳಿ, ನೋಡಪ್ಪ ರುಕ್ಮಿಣಿಗೆ ಹುಟ್ಟಿರ್ತಕ್ಕಂಥ ಮಗನಿಂದ ನಿಂಗೆ ಮರಣ ಆಗತ್ತೆ ಅಂತ ಕೇಳಿದ್ದಿಲ್ಲ, ಈಗ ರುಕ್ಮಿಣಿಗೆ ಬಂದು ಕೂಸ ಇರ್ತಕ್ಕಂಥದ್ದು ಹುಟ್ಟಿರು ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ನಿಮಗೆ ಪುರೈವ ಮೃತ್ಯುದ್ವೇ ಅವಧತ್ ತೇ ಶಂಬರಸ್ಯ ಎಂಬುದಾಗಿರ್ತಕ್ಕಂಥ 183ನೇ ಶ್ಲೋಕ. ಅದಕ್ಕಾಮೇಲೆ ಶಂಬರಾಸುರ ಏನ್ ಮಾಡ್ತಾನ ಇತ್ಯಾದಿಗಳೆಲ್ಲ ಮುಂದಿನ ಭಾನುವಾರ ಹರಿಯಾಳದ ಹೇಳೋಣ ಅಂತೇಳಿ ಅನಯಾ ಸೇವೆಯ ಶ್ರೀಶಃ ವೆಂಕಟೇಶೋ ಮರುಪ್ರಿಯ ಕುಲಾಲ ಪುಷ್ಪವತಿ ಪ್ರೀತಃ ದದ್ಯಾನ್ ಮೇ ಜ್ಞಾನ ಸಂಪದ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. Uncle, thank you very much, Uncle. Despite all the commitments, ನೀವು ಅರ್ಧ ತಾಸು ನಮ್ಮ ಪಾಠ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ ಯು. Any questions from others? ನನಗೆ ಐ ಪ್ರಾಬಬ್ಲಿ ವಿಲ್ ಸ್ಟಾರ್ಟ್ ಆಫ್ ವಿತ್ ಒನ್ ಕ್ವಶನ್. ಆಗಲಿ ಪ್ರದ್ಯುಮ್ನ ಬಂದು ಕೃಷ್ಣ ರುಕ್ಮಿಣಿ ಮಗ ಅಂತ ಗೊತ್ತಾಯ್ತು. ಇವಾಗ ನಾವು ಚಾರು ದೇಶನ ಅಂತ ಹೇಳಿ ದೇರ್ ಇಸ್ ಆಲ್ಸೋ ಅನ್ ಅದರ್ ಸನ್ ಆಫ್ ಕೃಷ್ಣ ಅಲ್ವಾ? ಅದು ಗಣಪತಿ ಗಣಪತಿ. ಅದೂನು ರುಕ್ಮಿಣಿ ಕೃಷ್ಣ ಪರವಾಗಿ ಹುಟ್ಟಿದ್ದು 10 ಮಕ್ಕಳು. 10 ಮಕ್ಕಳು. ಮೊದಲು ಚಾರು ದೋಷ ಎರಡನೇದು. ಓಕೆ ಅಂಕಲ್, ಗಾಟ್ ಇಟ್. 20ನೇ ಅಧ್ಯಾಯ ಮಹಾಭಾರತ ಪುಸ್ತಕದಲ್ಲಿ ಹಾಕಿರುವೆ. ಅದಕ್ಕೆ ಇರ್ತಕ್ಕಂಥದ್ದು ಅದೇ ಮಾದರಿ ಸತ್ಯಭಾಮಾಬಿಗೂ ಇವರಿಗೂ ಬರ್ತಕ್ಕಂಥದ್ದು 10 ಮಕ್ಕಳು. ಅದೇ ಜಾಂಬವತಿಗೆ ಬರ್ತಕ್ಕಂಥದ್ದು ಬರ್ತಕ್ಕಂಥದ್ದು ಭಮ ಸಾಕ್ಷಾತ್ ಸುಬ್ರಹ್ಮಣ್ಯನ ಇರ್ತಕ್ಕಂಥ ಹೇಳ್ತಾರೆ ನೋಡ್ರ, ಅದು ಹಿಂದೆ ಬರ್ತಾ ನಿಮಗೆ ಸೋಮ ಎಂಬುದಾಗಿರ್ತಕ್ಕಂಥ ಹೆಸರಿಂದ ಬರ್ತಕ್ಕಂಥದ್ದು. ಅವ ಷಣ್ಮುಖನೇ ಇರ್ತಕ್ಕಂಥದ್ದು ಈ ನಿಮಗೆ. Right, uncle. Okay, excellent. So more to come. Krishna brings all these devatas. Thank you, uncle. Nange ಇನ್ನೊಂದು ನಿಮ್ದು initial partly you were still you gave us a brief review of that Advaita Vishisha Advaita Patyu Rasamanjasya ಅಂತೇಳಿ. ಬಟ್ ಅದು ಇದು ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ ಹೇಳಿ ಇಟ್ ಫೆಲ್ಟ್ ವೆರಿ ಔಟ್ ಆಫ್ ಪ್ಲೇಸ್ ಅಂಡ್ ಇರ್ರೆಲೆವೆಂಟ್ ಫ್ರಮ್ ಅನ್ ಅದ್ವೈತಿಕ್ ಪರ್ಸ್ಪೆಕ್ಟಿವ್ ಅಂಕಲ್. ಯಾಕಂದ್ರೆ ಆ ವರ್ಡ್ ಪತ್ಯು ಹೂ ಅಂತ ಇದ್ದದಲ್ಲ, ಪತ್ಯು ಅಂದ್ರೆ ಪಶುಪತಿ ಅಂತ ಆಯ್ತಲ್ಲ. ಹೌ ಕ್ಯಾನ್ ಯು ಬ್ರಿಂಗ್ ಸಮಥಿಂಗ್ ದಟ್ ಇಸ್ ಟೋಟಲಿ ಅನ್ರಿಲೇಟೆಡ್ ಅಂತೇಳಿ ನಾನು ಕೇಳ್ಬೇಕು ಅಂತಿದ್ದೆ ಅಂಕಲ್. ಅದರದ್ದು ಸೂತ್ರದ ಪದದ ಅರ್ಥವೇ ತಪ್ಪು. ಸೂತ್ರದ ಪದ ಅರ್ಥ ಮಾಡಿರ್ತಕ್ಕಂಥದ್ದೇ ತಪ್ಪು. ಪತ್ತಿ ಹೂ ಹಂಗೆ ಅಂತಂಬ ಅದಕ್ಕೆ ಅದು ಕರೆಕ್ಟ್.
ಅಸಾಮಂಜಸ್ಯ ಯಾತಂತಂದ್ರೆ ಅವ ಅವ ಏನ್ ಮಾಡ್ತಾನ, ಪತಿ ಹೊಂದ್ರೆ ದೇವರು ಮಾಡ್ತಾನ ಅಲ್ಲಿ. ಪತ್ಯು ಅಂದ್ರೆ ಪಶುಪತಿ ಅಂತ ತಗೊಳ್ಳಲ್ಲ. ಅಸಾಮಂಜಸ್ಯ ಅಂತಂದ್ರೆ ಇನ್ಕೇಪಬಲ್. ಪತ್ಯು ಅಂದ್ರೆ ಜನರಲಿ ಪತ್ಯು ಅಂದ್ರೆ ಪಶುಪತಿ ಅಲ್ವಾ, ಸೊ ದೇ ಹ್ಯಾವ್ ಟೇಕನ್ ಇಟ್ ಡಿಫ್ರೆಂಟ್ಲಿ. ಅರ್ಥ ಆಯ್ತು. ಇಂಟ್ರೆಸ್ಟಿಂಗ್ ಅಂಕಲ್, ವೆರಿ ಇಂಟ್ರೆಸ್ಟಿಂಗ್. ಎನಿ ಅದರ್ ಕ್ವೆಶ್ಚನ್ಸ್? ಅದು ಏನಂದ್ರೆ ನೀವು ಕಂಬೈನ್ಡ್ ಸ್ಟಡಿ ಮಾಡಬೇಡ, ಅದಕ್ಕೆ ತಾನೆ ಗುಹಾಧಿಕರಣ ತಗೊಂಡು 2 ಸಾರಿ ಸಭೆ ಇಟ್ಟೆ ನಾನು. ಅದ್ವೈತಿ ಪಂಡಿಟ್ಸ್ನು ಮಾಡಿ ಅಲ್ಲಿ ಬಂದು ನೀವು ಈ ಉಪನಿಷತ್ ತಗೊಂಡಿದ್ದೀರಿ, ನಾವು ಈ ಉಪನಿಷತ್ ತಗೊಂಡಿದ್ದಾರೆ ಅಂತ ಅಂಬದೇ ಇಲ್ಲ. ವಿಷಯವಾಕ್ಯ 3 ಜನಕ್ಕೂ ಕಾಮನ್, ಸೂತ್ರವೂ ಕಾಮನ್, ಬಟ್ ಪೂರ್ವ ಪಕ್ಷ ಬೇರೆ, ಸಿದ್ಧಾಂತ ಬೇರೆ. ಯಾವುದು ಫಿಟ್ ಆಗುತ್ತೆ ಅಂತ ತಗೊಂಡಾಗ್ತಾನೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಮಾರಿ. ಭಾಗ್ಯದಲ್ಲಿ ಏನ್ ಮಾಡ್ಬೇಕು, ನೀ ತಗೊಂಡ ವಿಷಯವಾಕ್ಯವ ಇರ್ತಕ್ಕಂಥದ್ದು ತಪ್ಪಪ್ಪ ಹಂಗಂತ ಹೇಳಿ, ನಾ ಈ ವಿಷಯವಾಕ್ಯ ತಗೊಂಡಿದ್ದಲ್ಲ, ಇದ್ರ ಮೇಲೆ ನಾನು ತಪ್ಪ ಹೇಳು ಅಂತ ಹೇಳಿ ಹೇಳಕ್ ಬರಲ್ಲ ಅಂತ ಮೊದಲು ಪ್ರೂವ್ ಮಾಡ್ಬಿಟ್ಟು ಆಮೇಲೆ ಮಾಡ್ಬೇಕು. ಅದು Very, 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 very interesting, uncle. It'll be good to see these kind of debates happen in real life today, uncle. But we hardly see these things. Everybody wants to be politically correct and then keep quiet. So that is the approach that everybody is taking. But the ultimate aim should be to get to the truth, alva. So that is where the issue should be. ಇವಾಗ ಇದಲ್ಲಿ ನೀವು ನಾನು ನಿಮ್ದು ಐ ಕಮ್ ಟು ದಟ್ ಶ್ರೀರಂಗಂ ಟೆಂಪಲ್ ಅಲ್ಲಿ 2 ದಿನ ಬಂದು ನೀವು ಬಂದು ತತ್ವಮಸಿದು ವಾಕ್ಯ ಅರ್ಥ ಮಾಡಿದ್ದಲ್ಲ. ಇವಾಗ ಅದೆಲ್ಲ ಆಗತ್ತಾ ಇಲ್ವಾ ಅಂತಾನೆ ಅರ್ಥ ಆಗಲ್ಲ. ಆಲ್ ದೋಸ್ ಡೇಸ್ ಐ ಫರ್ಗಾಟನ್. ಈಗ ಅದೆಲ್ಲ ಇಲ್ಲ, ಈಗ ನಡೆಯೋದೇ ಇಲ್ಲ. Everybody wants to be politically right. Everybody wants to keep quiet. Nobody wants to get to the truth. So if we want to get to the truth, we just have to have a confined space in which we do it ourselves and then go. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂಡ್ ಎವ್ರಿಥಿಂಗ್ ಈಸ್ ಓನ್ಲಿ ಮನಿ. ಅದ್ರಲ್ಲಿ ತಾನು ಬಂದ್ಬಿಡ್ತಿಲ್ಲ. ಅದ ಕಾರಣ ಎಲ್ಲ ದ್ರವ್ಯದ ಮೇಲೆ ಇದೆ. ಅದು ಸತ್ಯ ಧ್ಯಾನದ ಕಾಲದ ಅದು ಓವರ್, ಅದ್ರ ಓವರ್. Sad, uncle. Anyway, on that note, thank you very much, uncle. Next week, look forward to another wonderful session, uncle. Hare Krishna. ಒಳ್ಳೇದಪ್ಪ, ದೇವ್ರ ದಯ ಮಾಡಲಿ. Hare Krishna.